ಬಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ SRH ವರ್ಸಸ್ RR ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ಕ್ವಾಲಿಫೈರ್ ಟು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ರಂತೂ ಇದು SRH ಅವರು. ಇಟ್ಸ್ KKR ವರ್ಸಸ್ SRH, ನಾರ್ತ್ ವರ್ಸಸ್ ಸೌತ್ ತರ ಇದೆ. ಸೌತ್ ಇಂದ ಒಂದು ಟೀಮ್ ಎಂಟ್ರಿ ಕೊಟ್ಟಿದೆ ಇವಾಗ ಅಂತೂ ಇಂತೂ ಫೈನಲ್ಸ್ಗೆ. ನನ್ನ ಸಪೋರ್ಟು SRH ಅಂತ ಹೇಳ್ತಾ ಇದ್ದಂಗೆ ಮತ್ತೆ SRH ಇವಾಗ ಕ್ವಾಲಿಫೈ ಆಗಿದೆ. ನೋಡಿ, ಸೋತ್ ಬಂದ್ಬಿಟ್ಟು ಮತ್ತೆ ಇವಾಗ KKR ಮೇಲೆ ಆಡೋದಕ್ಕೆ ಹೋಗ್ತಾ ಇದ್ದಾರೆ. ಕ್ವಾಲಿಫೈರ್ 1 ಅಲ್ಲಿ ಏನಿತ್ತು ಟೀಮು, ಅದೇ ಟೀಮ್ಸ್ ಮತ್ತೆ ಇವಾಗ ಫೈನಲ್ಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಟಾಪ್ 2 ಫಿನಿಶ್ ಮಾಡಿದಂಥ ಟೀಮು ಇವಾಗ ಎಂಟ್ರಿ ಕೊಟ್ಟಿದ್ದಾರೆ ಫೈನಲ್ಸ್ಗೆ. ಸೊ ಒಂಥರ ಡಿಸರ್ವಿಂಗ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಆತರ ಈ ಟೂರ್ನಮೆಂಟ್ ಅಲ್ಲಿ ಎರಡು ಟೀಮು ಕೂಡ ಬ್ರ್ಯಾಂಡ್ ನ ತೋರಿಸಿದ್ರೆ, ಗತ್ನ ತೋರಿಸಿದ್ರೆ. ಸೊ ಡಿಸರ್ವಿಂಗ್ ಟೀಮ್ಗಳು ಎರಡೂ ಕೂಡ ಕ್ವಾಲಿಫೈ ಆಗಿದೆ ಅಂತ ಹೇಳ್ಬೇಕು. ಇಲ್ಲಿ ಉರ್ಕೊಳ್ಳುವಂಥದ್ದು, ಅದ್ ಮಾಡೋಂಥದ್ದೆಲ್ಲ ಏನು ಅಗತ್ಯತೆ ಇಲ್ಲ. ಇಲ್ಲಿ RR ಅವರು ಇವತ್ತು ಹೋಗಿದ್ದಾರೆ ಈಚೆಗಡೆ. ಅವ್ರು ಯಾವತ್ತೂ ಹೋಗ್ಬೇಕಾಗಿತ್ತು, ಇವತ್ತು ಹೋಗಿದ್ದಾರೆ. ನನ್ನ ಪ್ರಕಾರ ಎಲಿಮಿನೇಟರ್ಲೇ ಹೋಗ್ಬೇಕಾಗಿತ್ತು RR. ಯಾಕಂದ್ರೆ ಅಷ್ಟೊಂದು ಕಾನ್ಫಿಡೆನ್ಸ್ ಕೊಡೋ ಟೀಮ್ ಕಾಣಿಸ್ತಾ ಇಲ್ಲ ಮಗ. ಅದು RCB 1 ಹಾಫ್ ಡೇ ಆಗೋಗ್ಬಿಡುತ್ತೆ ಅಷ್ಟೇ. ಇಲ್ಲ ಅಂದ್ರೆ ಇವತ್ತು ಪಕ್ಕ ಟಕ್ಕರ್ SRH ಅವ್ರಿಗೆ RCB ಪಕ್ಕ ಕೊಡ್ತಾ ಇದ್ರು. ಇಷ್ಟು ಈಸಿಯಾಗಂತೂ RCB ಬಿಟ್ಕೊಂಡು ಕೊಡ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ತೀರಾ ಒನ್ ಸೈಡ್ ಮ್ಯಾಚ್ ಆಗೋಗ್ಬಿಡ್ತಲ್ಲ ಗುರು RR. ಇಲ್ಲಿ ನೋಡಿ ಹೆಂಗಾಯ್ತು ಅಂತ. ಫಸ್ಟ್ ಬ್ಯಾಟಿಂಗ್ ಆಡಿದ ನಮ್ಮ RCB ಆ ಕಡೆ, ಈ ಕಡೆನೂ ಅಷ್ಟೇ SRH ಅವ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರು. ಸಿಮಿಲರ್ ಸ್ಕೋರ್ ಆಲ್ಮೋಸ್ಟ್ 172, ಇಲ್ಲಿ 175 ಸಿಮಿಲರ್ ಸ್ಕೋರೇನೆ. ಬಟ್ ವೆನ್ಯೂ ಮಾತ್ರ ಡಿಫ್ರೆಂಟ್ ಅಷ್ಟೇನೆ. ಚೇಪಕ್ಕಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಸ್ವಲ್ಪ ಅಡ್ವಾಂಟೇಜ್ ಅಂತೂ ಖಂಡಿತ ಇದೆ. ಅಹಮದಾಬಾದ್ ತರ ಅಲ್ಲ, ಚೇಪಕ್ಕಲ್ಲಿ ಅದೇನೇ ಗೊತ್ತಾಗಿದ್ದು. ಫಸ್ಟ್ ಬ್ಯಾಟಿಂಗ್ ಆಡಿದವ್ರಿಗೆ ಸೈಕಲಾಜಿಕಲ್ ಅಡ್ವಾಂಟೇಜ್ ಕೆಲವೊಂದು ಟೈಮು ಇದ್ದೇ ಇರುತ್ತೆ. ಸೊ ಅದನ್ನ ಕರೆಕ್ಟಾಗಿ ಪರ್ಫೆಕ್ಟಾಗಿ ಅರ್ಥ ಮಾಡಿಕೊಂಡು ಸ್ಟ್ರಾಟಜಿ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಪ್ಯಾಟ್ ಕಮಿನ್ಸ್ ತರ ತಲೆ ಇದ್ದು ಉಪಯೋಗಿಸೋ ತರ ಆಯ್ತು ಅಂತಂದ್ರೆ ಮ್ಯಾಚ್ನ ಗೆಲ್ತಾರೆ. ಅದನ್ನೇ ಇವತ್ತು ಪ್ಯಾಟ್ ಕಮಿನ್ಸ್ ತೋರಿಸಿದ್ದು. ಡಿಫೆಂಡ್ ಮಾಡ್ಕೊಂತೀವಿ ನಾವು, ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟೇನೆ ಮೆಜಾರಿಟಿ ಆಫ್ ದ ಮ್ಯಾಚ್ನ ಗೆಲ್ಲೋದು. ಇವತ್ತು ಕೂಡ ಅದನ್ನೇ ಮಾಡ್ತೀವಿ ಅಂತ ಮಾಡಿ ತೋರಿಸಿದ್ದು. ಅಂತೂ ಇಂತೂ SRH ಅವರು ಹಾವಳಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೇಕು. ಇವತ್ತು ಆ್ಯಕ್ಚುಲಿ 175 ಹೊಡಿತಾ ಇದ್ದಂಗೆ ಇಲ್ಲಿ ಆನ್ ಪಾರ್ ಸ್ಕೋರ್ 172 ಏನೋ ಇತ್ತು ಆವ್ರೇಜ್ ಫಸ್ಟಿಂಗ್ ಸ್ಕೋರು. ಇದು ಒಂದು ರೇಂಜಿಗೆ ಪರವಾಗಿಲ್ಲ. ಇದೊಂದು ನಾರ್ಮಲ್ ಟೋಟಲ್ ಅಂತ ಹೇಳಬೇಕು ಈ ಒಂದು ವೆನ್ಯೂಲಿ, ಈ ಸೀಸನಲ್ಲಿ. ಸೊ ಇದನ್ನ ಚೇಸ್ ಮಾಡಬೇಕು ಅಂದರೆ ಏನಂತ ಹೆವಿ ಕಷ್ಟಪಡಬೇಕು ಅಂತ ಏನಿರಲಿಲ್ಲ. ಸೊ ನಾರ್ಮಲ್ ಆಗಿ ಆಡಿತ್ತು ಅಂದರೆ ಚೇಸ್ ಡೌನ್ ಮಾಡಿರ್ಬೋದಾಗಿತ್ತು. ಬಟ್ ಅತಿ ವರ್ಷಾಗಿ ಆಡಿದ್ದು ಇವತ್ತು ರಾಜಸ್ಥಾನ್ ರಾಯಲ್ಸ್ ಅವರು. ನಾನು ಅನ್ಕೊಂಡಿದ್ದು ಚೇಸ್ ಡೌನ್ ಮಾಡ್ಬಿಡ್ಬೋದು ಅಂತ. ಯಾಕಂದರೆ ಲಾಸ್ಟ್ ಮ್ಯಾಚ್ ಚೇಸ್ ಡೌನ್ ಮಾಡಿದ್ರು RCB ಮೇಲೆ. ಸೊ ಆ ಸಿಮಿಲರ್ ಸ್ಕೋರ್ನ ಚೇಸ್ ಡೌನ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಆ ಥರ ಆಗಲಿಲ್ಲ. SRH ಅವರ ಬ್ಯಾಟಿಂಗ್ ವಿಚಾರಕ್ಕೆ ಬಂತು ಅಂದರೆ ನಾನು ಹೇಳಿದ್ದೆ, ಟ್ರಾವೆಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಇವರಿಬ್ಬರಲ್ಲಿ ಯಾರಾದ್ರೂ ಬ್ಲಾಸ್ಟ್ ಕೊಡಲೇಬೇಕು. ಇಲ್ಲಾಂದರೆ SRH ಅವರು ತಗಲಾಕೊಳ್ಳೋ ಸಾಧ್ಯತೆ ಇದೆ ಅಂತ. ಇಬ್ಬರು ಏನು ಅಷ್ಟೊಂದೇ ಬ್ಲಾಸ್ಟ್ ಕೊಡಲಿಲ್ಲ. ಅಭಿಷೇಕ್ ಶರ್ಮಾ ಕೊಡೋಕೆ ಟ್ರೈ ಮಾಡಿದ್ರು, ಬೇಗನೆ ಔಟ್ ಆದರು. ಇಲ್ಲಿ ಮೆಚ್ಕೊಬೇಕಾಗಿರೋದು ಸಂದೀಪ್ ಶರ್ಮಾ ಅವ್ರನ್ನ, ಜೊತೆಗೆ ಆವೇಶ್ ಖಾನ್ ಅವ್ರನ್ನ. ಇವ್ರು ನೋಡಿ ಪೇಸ್ ಅಟ್ಯಾಕು ಸಿಕ್ಕಾಪಟ್ಟೆ ಕ್ಲಿಕ್ ಆಯಿತು. ಮೇನ್ ಆಗಿ ಟ್ರೆಂಟ್ ಬೋಲ್ಟು 3 ಕ್ರೂಷಿಯಲ್ ವಿಕೆಟ್ಸ್ ಅರ್ಲಿ ಅವನ್ನ ತೊಗೊಂಬಂದು ಕೊಟ್ಟರು. ಸಂದೀಪ್ ಶರ್ಮಾ ಮತ್ತು ಅದೇ ಬೋಲ್ಟು ಟಾಪ್ 5 ವಿಕೆಟ್ಸ್ಗಳನ್ನ ಇವರೇ ತೆಗೆದಿದ್ದು. ಆಮೇಲೆ ಆವೇಶ್ ಖಾನ್ 3 ವಿಕೆಟ್ನ ತೆಗೆದ್ರು. ಅಲ್ಲಿ ಇವ್ರ ಕಡೆ ಪೇಸ್ ಕ್ಲಿಕ್ ಆಯಿತು, ಇವ್ರ ಕಡೆ ಸ್ಪಿನ್ ಕ್ಲಿಕ್ ಆಯಿತು. ಸನ್ರೈಸರ್ಸ್ ಹೈದರಾಬಾದ್ ಕಡೆ ಮೇಯ್ನ್ ಆಗಿ ಸ್ಪಿನ್ನರ್ಸ್ ಇವತ್ತು ಅಲ್ಲಾಡಿಸ್ಬಿಟ್ರು ಅಂತ ಹೇಳ್ಬೇಕು RR ಅವ್ರನ್ನ. ಇವ್ರ ಕಡೆ ಪೇಸರ್ಸು ಅಲ್ಲಾಡಿಸ್ತು ಅಂದರೆ ಈ ಕಡೆ ಸ್ಪಿನ್ನರ್ಸು ಅಲ್ಲಾಡಿಸಿದ್ರು. ಬಟ್ ಅಲ್ಟಿಮೇಟ್ಲಿ ಗೆದ್ದಿದ್ದು ಸ್ಪಿನ್ನೇ. ಯಾಕಂದರೆ ಚೆನ್ನೈಯಲ್ಲಿ ಸ್ಪಿನ್ ಬುಗುರಿ ತಿರುಗಿಸುತ್ತೆ ಅಂತ ಸೆಕೆಂಡ್ ಇನ್ನಿಂಗ್ಸಲ್ಲಿ ಪ್ರೂವ್ ಆಗೇ ಹೋಯಿತು ಕಡೆಗೆ. ಅದಕ್ಕೆ ಹೇಳೋದು, ಚೆನ್ನೈ ಚೇಪಕ್ ಅಂದಾಗ ಸ್ಪಿನ್ ಕೆಲಸ ಮಾಡುತ್ತೆ ಅಂತ. ಇವತ್ತು ಕೆಲಸ ಮಾಡಿದ್ದು ಸನ್ರೈಸರ್ಸ್ ಹೈದರಾಬಾದ್ ಕಡೆ. ಇವ್ರ ಕಡೆ ಏನೋ ಸ್ಪಿನ್ ಎಫೆಕ್ಟಿವ್ ಆಗಿ ಕಾಣಿಸ್ಲಿಲ್ಲ. ಲಾಸ್ಟ್ ಮ್ಯಾಚ್ ಮಸ್ತಾಗಿ ಬೌಲಿಂಗ್ ಮಾಡಿದಂಥ ರವಿ ಅಶ್ವಿನ್ ಇವತ್ತು ಸ್ವಲ್ಪ ಕಾಸ್ಟ್ಲಿನೇ ಆದರು. ಚಾಲಣ ವಿಕೆಟ್ಲೆಸ್ ಹೋದರು, ಅವರು ಕೂಡ ವಿಕೆಟ್ಲೆಸ್ ಹೋದರು, ಅಶ್ವಿನ್ ಅವರು ಕೂಡ. ಸೊ ಇವರ ಪೇಸರ್ಸ್ ಏನೇನೇ ವಿಕೆಟ್ಸ್ನ ಎತ್ತಿದ್ರು. ಇವತ್ತು ಕ್ಲಾಸನ್ ಅವರ ಪರ್ಫಾರ್ಮೆನ್ಸ್ನ ಮೆಚ್ಕೋಬೇಕು. ಹಂಗೆ ಟ್ರಿಪಾಟಿ ಅವರು ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟರು. ಮೇಲ್ಗಡೆ ಇವರು ಅಷ್ಟೇ ಟ್ರಾವೆಸ್ ಹೆಡ್ ಅವರು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ರು. ವೆರಿ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಅಂತ ಹೇಳ್ಬೇಕು. ನನಗೆ ಬೇಜಾರಾಗೋಗ್ಬಿಟ್ರು. ಟ್ರಾವೆಸ್ ಹೆಡ್ ಅವ್ರು ಔಟ್ ಆಗಿದ್ದ ರೀತಿ ನೋಡ್ತು ಅಂತಂದರೆ ಏನೋ ಮಾಡೋಕೆ ಹೋದ್ರು, ಏನೋ ಔಟ್ ಆಗೋಗ್ಬಿಟ್ರು. ಅವ್ರ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಪುಷ್ ಕೊಟ್ಟಿರೋರೇನೋ. ಬಟ್ ಪರವಾಗಿಲ್ಲ, ಅಲ್ಲಿ ಬಂದ್ಬಿಟ್ಟು ಟ್ರಿಪಾಟಿ ಆಡಿದ್ರು ನಿಂತ್ಕೊಂಡು. ಆಮೇಲೆ ಬಾಟಮಲ್ಲಿ ಸಕಲಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದು ಅಲ್ಲಿ ಕ್ಲಾಸನ್ನಲ್ಲಿ ಇನ್ನೊಂದು 2 ಓವರ್ ಇದ್ದಿತ್ತು ಅಂತಂದರೆ ಬೇರೆ ಕಥೆನೇ ಆಗಿರೋದು. ಬೋಲ್ಡ್ ಆಗಿ ಹೋಗ್ಬಿಟ್ರು ಅನ್ಯಾಯವಾಗಿ. ಸೊ ಕ್ಲಾಸನ್ ಅವರ ಪರ್ಫಾರ್ಮೆನ್ಸ್ನ ಮೆಚ್ಕೊಬೇಕು ಗುರು. ಯಾಕಂದರೆ ಅಲ್ಲಿ ಅವರೊಬ್ಬರೇ ನಿಂತ್ಕೊಂಡು ಆಡ್ತಾ ಇದ್ದಿದೆ. ಒಂದು ಎಂಡಲ್ಲಿ ವಿಕೆಟ್ಸ್ ಹೋಗ್ತಾ ಇತ್ತು, ಒಂದು ಎಂಡಲ್ಲಿ ಇವರು ದೃಢವಾಗಿ ನಿಂತ್ಕೊಂಡು ಆಡಿದ್ರು. ಬಟ್ ಇನ್ನೊಂದು 2 ಓವರ್ ಇದ್ದಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಒಂಥರ ಆಕ್ಸಿಲರೇಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಕರೆಕ್ಟ್ ಟೈಮ್ಗೆ ಸ್ಯಾಂಡಿ ಬಂದ್ಬಿಟ್ಟು ಬೋಲ್ಡ್ ಮಾಡಿದ್ದು. ಆಮೇಲೆ ಶಾವಾಜ್ ಅಹಮದ್ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಕೊಟ್ಟರು. ಸೊ ಅಲ್ಟಿಮೇಟ್ಲಿ 175 ಇದು ಡಿಸೆಂಟ್ ಸ್ಕೋರ್. ಇದನ್ನ ಚೇಸ್ ಡೌನ್ ಮಾಡೋದಕ್ಕೆ ಅಂತ ಬರ್ತಾರೆ. ಆ ಕ್ಯಾಡ್ಮೋರ್ ಅದು ಏನೇ ಕಾಕೊಂಡವ್ರು, ಅದು ಏನು ಆಡ್ತಾವ್ರೆ ಅಂತ ಗೊತ್ತು. ನಾನೇ ಹೋಗಿ ಆಡಿದ್ರೆ ಚೆನ್ನಾಗಿ ಆಡ್ಬಿಡ್ತೀನಿ ಅಂತ ಕಾಣಿಸುತ್ತೆ. ಅಲ್ಲಾಗ್ರು ಬೇರೆ ಯಾರು ಬ್ಯಾಟರೇ ಇಲ್ವಾ? ಇಂಡಿಯನ್ ಬ್ಯಾಟರ್ನ ಹಾಕೊಂಡಿದ್ರೆ ಆಗಿತ್ತು ಗುರು. ಯಾರಾದರೂ ಬೇರೆಯವ್ರು ಇರೋರನ್ನ ಆಡಿಸಿದ್ರೆ ಆಗಿತ್ತು. ಅದು ಏನೇ ಕಾಡಿಸ್ತವ್ರಂತ. ಓವರ್ಸೀಸ್ ಸ್ಲಾಟ್ ಖಾಲಿ ಇದೆ ಅಂತ ಬಟ್ಲರ್ ಇಲ್ಲ ಅಂತಲೇ ಆಡಿಸ್ಬೇಕು ಅವ್ರನ್ನ. ನಿಜಾಲು ಸಿಲಿ ಥರ ಆಡ್ತಾ ಇದ್ದಾರೆ ಅವರು. ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದಾರೆ. ಪ್ಲೇ ಆಫ್ಸಲ್ಲಿ ಆಡೋವಂಥ ಪ್ಲೇಯರ್ ಏನಲ್ಲ ಅವರಲ್ಲಿ.
ಸೀರಿಯಸ್ಲಿ ಅದೇ ಹೇಳಿದ್ರು, ಸಂಜು ಸ್ಯಾಮ್ಸನ್ನೇ ಹೇಳಿದರು ನಮ್ಮ ಟೀಮಲ್ಲೆಲ್ಲ ಪರ್ಫೆಕ್ಟಾಗಿ ಇಲ್ಲ ಅಂತ. RCB ಮೇಲೆ ಗೆದ್ದಾದ್ಮೇಲೆ ಕೂಡ ಹೇಳಿದರು ನಮ್ಮ ಟೀಮಲ್ಲಿ ಪರ್ಫೆಕ್ಟಾಗಿ ಇಲ್ಲ, ನಮ್ಮ ಟೀಮೇ ಒಂಥರ ಪರ್ಫೆಕ್ಟಾಗಿ ಕಾಣಿಸ್ತಾ ಇಲ್ಲ ನನಗೆ, ಯಾಕೋ 100% ಪಕ್ಕ ಇದೆ ಅಂತ ಅನ್ನಿಸ್ತಾ ಇಲ್ಲ ನನಗೆ ಅನ್ನೋ ಥರ ಅವರೇ ಹೇಳಿದರು. ಏನಕ್ಕೆ ಅಂದರೆ ಅಲ್ಲಿ ಓಪನಿಂಗ್ ಸ್ಲಾಟಲ್ಲಿ ಒಂದು ವೀಕ್ನೆಸ್ ಎದ್ದು ಕಾಣಿಸ್ತಿದೆ ಅಂತ. ಲಾಸ್ಟ್ ಮ್ಯಾಚಲ್ಲಿ ಯಾವ ಥರ ಕಾಂಟ್ರಿಬ್ಯೂಟ್ ಮಾಡಿದ್ರು ಯಶಸ್ವಿ ಜಾಯ್ಸ್ವಾಲ್, ಅದೇ ಥರ ಈ ಮ್ಯಾಚು ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ರು. 40+ ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟು ಲಾಸ್ಟ್ ಮ್ಯಾಚು 40+, ಈ ಮ್ಯಾಚು 40+ ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟು ಔಟ್ ಆಗ್ತಾ ಇದ್ದಂಗೆ ಅಲ್ಲಿ ಒಂದು ಎಂಡಿಂದ ಟಕ ಅಂತ ವಿಕೆಟ್ಸ್ಗಳ ಸುರಿಮಳೆನೇ ಬಂದ್ಬಿಡ್ತೋಗ್ರು. ಹಂಗೇನೆ ಇಂಪ್ಯಾಕ್ಟ್ ಮಾಡಿದ ಕಡೆ ಪೇಸರ್ಸ್ ಆಯಿತು ಅಂದರೆ ಟಾಪ್ 5 ವಿಕೆಟ್ಸ್ನ ಎತ್ತಿ, ಟಾಪ್ 5 ವಿಕೆಟ್ಸ್ ಎಲ್ಲ ವಿಕೆಟ್ಸ್ನ ಎತ್ತಿರೋದು ಇವ್ರ ಕಡೆ ರಾಜಸ್ಥಾನ್ ರಾಯಲ್ಸ್ ಕಡೆ ಪೇಸರ್ಸ್ಗಳೇನೆ, ಈ ಕಡೆ ಸನ್ರೈಸ್ ಹೈದರಾಬಾದ್ ಕಡೆ ಎತ್ತಿರೋದೆಲ್ಲ ಸ್ಪಿನ್ನರ್ಸ್ಗಳೇನೆ. ಶಹಬಾಜ್ ಅಹ್ಮದ್ ಇಂಪ್ಯಾಕ್ಟ್ ಮಾಡಿಬಿಟ್ರಲ್ಲ ಗುರು, ಶಹಬಾಜ್ ಅಹ್ಮದ್ ಟಕ ಅಂತ ವಿಕೆಟ್ಸ್ನ ಎತ್ತುತ್ತಾ ಇದ್ದಂಗೆ ಇವತ್ತು ಅಭಿಷೇಕ್ ಶರ್ಮಾ ಅವ್ರು ಬೇರೆ 2 ವಿಕೆಟ್ನ ಎತ್ತಿದ್ದು, 5 ಕ್ರೂಷಿಯಲ್ ವಿಕೆಟ್ಸ್ನ ಎತ್ತಿದ್ದು ಇವತ್ತು ಸ್ಪಿನ್ನರ್ಸು, ಲೆಫ್ಟ್ ಆರ್ಮ್ ಸ್ಪಿನ್ನರ್ಸು ಇವತ್ತು ಸಾಕತ್ ಇಂಪ್ಯಾಕ್ಟ್ನ ಮಾಡಿ ಅಲ್ಟಿಮೇಟ್ಲಿ ಮ್ಯಾಚ್ನ ಗೆಲ್ಸಿದ್ದಾರೆ. ಲಾಸ್ಟಿಗೆ ಬಂದು ಒಂದು ಲೋನ್ ಹೋಪ್ ಆಗಿ ಉಳ್ಕೊಂಡಿದ್ದು ಜುರಲ್ ಅವರು. ಜುರಲ್ ಒಬ್ಬರು ಕೈಲೇ ಏನು ಮಾಡೋಕ್ಕಾಗತ್ತೆ, ರನ್ ರೇಟು ಲಾಸ್ಟ್ ಓವರ್ ಬಂತು ಅಂದರೆ ಎಲ್ಗೋ ಹೋಗ್ಬಿಟ್ಟೈತೆ, ಅಲ್ಲಿ ಎಲ್ಲ ಬಾಲ್ 6 ಹೊಡೆದ್ರೂ ಆಗ್ತಾ ಇಲ್ಲ, ಆ ಥರ ರನ್ ರೇಟ್ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಯಾಕಂದರೆ ಮೇಲ್ಗಡೆ ಇರೋರೆಲ್ಲ ಏನು ತಿನ್ಸಿದ್ದು ಇವತ್ತು ಬಾಲ್ನ ಹಾಕೊಂಡು ಸರಿಯಾಗಿ ತಿನ್ಸಿದ್ರು ಮಾತ್ರ. ಅಭಿಷೇಕ್ ಶರ್ಮಾ ಅವ್ರು 23 ಕೊಟ್ಟಿದ್ರು, 24 ರನ್ ಕೊಟ್ಟಿದ್ದಾರೆ. ಅಲ್ಲಿ ಸಖತ್ ಸ್ಪೆಲ್ಲ ಮಾಡಿದ್ರು ಶಹಬಾಜ್ ಅಹ್ಮದ್ ಮತ್ತು ಅಭಿಷೇಕ್ ಶರ್ಮಾ. ಯಾರು ಚೆನ್ನಾಗಿ ಮಾಡಿಲ್ಲ ಹಂಗೆ ನೋಡೋಕೆ. ಪ್ಯಾಟ್ ಕಮಿನ್ಸು ಕೂಡ ಲಾಸ್ಟ್ ಓವರ್ ಸ್ವಲ್ಪ ಇಕ್ಕಿಸ್ಕೊಂಡ್ರು, ಅದು ಬಿಡ್ತವ್ರು ಎಲ್ಲ ಆಲ್ಮೋಸ್ಟ್ ಎಲ್ಲ ಬೌಲರ್ಸು ಕೂಡ ಸಖತ್ತಾಗೇ ಫಿನಿಶ್ ಮಾಡ್ಕೊಂಡು ಕೊಟ್ಟಿದ್ದಾರೆ, ಎಲ್ಲರೂ ಎಕನಾಮಿಕಲ್ ಸ್ಪೆಲ್ಲ ಮಾಡಿದ್ದಾರೆ. ಸೊ ಆದ್ದರಿಂದನೇ ಇವತ್ತು ಈ ಪೊಸಿಷನಲ್ಲಿ ಇರೋದು. ಆ್ಯಂಡ್ ಧ್ರುವ್ ಜುರಾಲ್ ಅವರ ಒಂದು ಫೈಟ್ ಏನಿದೆ, ದಿಲ್ದಾರ್ ಫೈಟ್ ಏನಿದೆ, ಇಲ್ಲ ಗುರು ನಾನು ಒಬ್ಬನೇ ತೊಗೊಂಡೋಗ್ತೀನಿ ಮ್ಯಾಚ್ನ ತೊಗೊಂಡೋಗ್ತೀನಿ ಅಂತ ಟ್ರೈ ಮಾಡಿದ್ರು, ಬಟ್ ಅವ್ರ ಕೈಲೂ ಕೂಡ ಆಗಲಿಲ್ಲ. ಬೇಕಾಗಿರೋ ರನ್ ರೇಟೇ ಎಲ್ಲೋಯ್ತು. ಇದು ಆ್ಯಕ್ಚುಲಿ ಒಂದು ಡೀಸೆಂಟ್ ಸ್ಕೋರ್ನೇ. RCB ಮ್ಯಾಚ್ನೆಲ್ಲ ನೋಡ್ತು ಅಂತಂದರೆ ಇದು ಡೀಸೆಂಟ್ ಸ್ಕೋರ್ನೇ, ಬಟ್ RR ಅವರು ಬ್ಯಾಟಿಂಗ್ ವಿಫಲ ಆಯಿತು ಅಂತ ಹೇಳ್ಬೇಕು ಇವತ್ತು. ರಿಯಾನ್ ಪರಾಗ್ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು, ರಿಯಾನ್ ಪರಾಗು ಕೂಡ ತಗಲಾಕೊಂಡ್ರು, ಸಂಜು ಸ್ಯಾಮ್ಸನ್ನು ಕೂಡ ತಗಲಾಕೊಂಡ್ರು, ಎಲ್ಲರನ್ನು ಕೂಡ ಬಂದ ಪುಟ ಓದಾ ಪುಟ. ಸೊ ಆ ಥರ ಆಗೋಯ್ತು. ಮೇಯ್ನಾಗಿ ತಗಲಾಕ್ಸಿದ್ದು ಸ್ಪಿನ್ನರ್ಸ್ ಹೋಗೋರು, ಇಬ್ಬರು ಸ್ಪಿನ್ನರ್ಸಿಂದ ಇವತ್ತು ಮ್ಯಾಚ್ ಗೆದ್ದಿರಂತ ಹೇಳ್ಬೇಕು. ಸ್ಪಿನ್ನರ್ಸ್ ಅನ್ನೋದಕ್ಕಿಂತ ಇಲ್ಲಿ ಪ್ಯಾಟ್ ಕಮಿನ್ಸ್ ಅವರ ಕ್ಯಾಪ್ಟನ್ಸನ್ನ ಮೆಚ್ಕೊಬೇಕು. ಅಲ್ಲಿ ಸ್ಪಿನ್ನಿಗೆ ಅಸಿಸ್ಟ್ ಸಿಗ್ತಾ ಇದೆ, ಸ್ವಲ್ಪ ಏನಾದ್ರು ಆಗುತ್ತೆ ಸ್ಪಿನ್ನಿಗೆ. ಈ ಕಡೆ ಸ್ಪಿನ್ನಿಗೆ ಆಗದೆ ಇರ್ಬೋದು, ಇವ್ರ ಕಡೆ ಪೇಸಸ್ ವಿಕೆಟ್ ಎದ್ದಿರ್ಬೋದು, ಬಟ್ ಇಲ್ಲ ನಾನು ಪೇಸಸ್ನೇ ಹಾಕಕ್ಕೆ ಹೋಗೋದಿಲ್ಲ, ನಾನು ಸ್ಪಿನ್ನರ್ಸಲ್ಲಿ ಟ್ರೈ ಮಾಡ್ತೀನಿ, ಸ್ಪಿನ್ನಿಗೆ ಅಸಿಸ್ಟ್ ಇದೆ, ಇವರಿಬ್ಬರು ಹಾಕ್ಸ್ತೀನಿ, ಅವ್ನ ಅಜ್ಜಿ ವಿಕೆಟ್ಸ್ನ ಎತ್ತುತ್ತೀನಿ ಅಂತ ಎತ್ತು ತೋರಿಸಿದ್ರು ಇವತ್ತು. ಅವನ ಅಜ್ಜಿ ನೆಕ್ಸ್ಟ್ ಲೆವೆಲು ಕಮ್ ಬ್ಯಾಕ್ ಅಂತ ಹೇಳಬೇಕು. SRH ಇಂದ ಒಂದು ಸೋತು ಮತ್ತೆ ಒಂದು ಗೆದ್ದು ಮತ್ತೆ ಇವಾಗ KKR ಮೇಲೆ ಹೋಗ್ತಾ ಇದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ನನ್ನ ಸಪೋರ್ಟ್ ಇದ್ದಿದ್ದು ಇವತ್ತು SRHಗೇನೆ. RR ಮನೆಗೆ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. RR ಇವತ್ತು ಮನೆಗೆ ಬಂದಿದೆ. ಏನಕ್ಕೆ ಎಕ್ಸ್ಪೆಕ್ಟ್ ಮಾಡಿದೆ ಅಂದರೆ ನನ್ನ ಪ್ರಕಾರ ಒಂಥರ ಡಿಸರ್ವಿಂಗ್ ಇಲ್ಲ RR ಆ್ಯಕ್ಚುಲಿ. ಯಾಕೆ ಅಂದರೆ ಆ ಟೀಮೇ ಯಾಕೋ ಒಂಥರ ಕಾನ್ಫಿಡೆನ್ಸ್ ಕೊಡೋತಾರಲ್ಲ, ಒಂಥರ ಫೈನಲ್ ಇರೋ ಥರ ಟೀಮ್ ಥರ ಕಾಣಿಸ್ತಾ ಇಲ್ಲ. ಅದು ಆ ಕಾಂಬಿನೇಷನೇ ಒಂಥರ ವಿಚಿತ್ರವಾಗಿದೆ. ಸೊ ಇದು ಅಲ್ಟಿಮೇಟ್ಲಿ ಗೆದ್ದಿದೆ SRH. ನೋಡೋಣ ಏನಾಗುತ್ತೆ ಫೈನಲ್ ಅಲ್ಲಿ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮ್ಗೆ ಅನಿಸ್ತು ಇವತ್ತಿನ ಮ್ಯಾಚ್ ಕಾಮೆಂಟಲ್ಲಿ ಹಾಕಿ. ಬಾ.